ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಂತರ್ಯುದ್ಧ, ಭಿನ್ನಾಭಿಪ್ರಾಯ, ಪವರ್ ಶೇರಿಂಗ್ ಫೈಟ್ ಮುನ್ನೆಲೆಗೆ ಬರುತ್ತೆ. ಮತ್ತೆ ತಾರಕಕ್ಕೆ ಏರುತ್ತೆ. ಇದೀಗ ಮತ್ತೆ ಕುರ್ಚಿ ಫೈಟ್ ಮುನ್ನೆಲೆಗೆ ಬಂದಿದೆ. ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸದಿಂದ ವಾಪಸ್ ಬಂದ ಬಳಿಕ ಈ ಜಟಾಪಟಿಗೆ ಮತ್ತಷ್ಟು ವೇಗ ಸಿಕ್ಕಿದೆ. ಕಾಂಗ್ರೆಸ್ ಅಲ್ಲಿ ಮತ್ತೆ ಜೋರಾಯಿತು ಕುರ್ಚಿ ಕದನ. ಕೆಪಿಸಿಸಿ ಪಟ್ಟಕ್ಕಾಗಿ ಸತೀಶ್ ಜಾರಕಿಹೊಳಿ ಪಟ್ಟು. ಸಾಹುಕಾರ್ ಸಡ್ಡು ಹೊಡೆಯುತ್ತಾ ಹೈಕಮಾಂಡ್. ಕೆಪಿಸಿಸಿ ಅಧ್ಯಕ್ಷರ ನೇಮಕ, ಪವರ್ ಫೈಟ್, ಸಂಪುಟ ಪುನರ್ರಚನೆ, 16 ಹುದ್ದೆಗಳ ನಡುವೆ ಸತೀಶ್ ಜಾರಕಿಹೊಳಿ ಮತ್ತೆ ಹೊಸ ರಾಜಕೀಯ ಚಟುವಟಿಕೆಗಳಿಗೆ ಸಾಕ್ಷಿಯಾಗ್ತಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಸಂಘರ್ಷದ ಮಧ್ಯೆ ಸೈಲೆಂಟ್ ಆಗಿದ್ದ ಸತೀಶ್ ಮೊನ್ನೆ ದೆಹಲಿಗೆ ತೆರಳಿ ಹೈಕಮಾಂಡ್ ಮುಂದೆ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಸಚಿವ ಸತೀಶ್ ಜಾರಕಿಹೊಳಿ ಡಿಮ್ಯಾಂಡ್ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಒತ್ತಡದಿಂದ ಕಂಗೆಟ್ಟ ಹೈಕಮಾಂಡ್ ಇಬ್ಬರ ಜಗಳ ಕಂಡು 3ನೇ ಪ್ಲಾನ್ ಮಾಡಿದೆಯಂತೆ. ಇವರಿಬ್ಬರಲ್ಲಿ ಯಾರೇ ಕೆಪಿಸಿಸಿ ಅಧ್ಯಕ್ಷರಾದರೂ ಮತ್ತೆ ಸಂಘರ್ಷ ಇದ್ದೇ ಇರುತ್ತೆ. ಹೀಗಾಗಿ 3ನೇ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧತೆ ಮಾಡಿಕೊಂಡಿದೆಯಂತೆ. ಸಚಿವ ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ. ಸದ್ಯ ಇಬ್ಬರ ಸಂಘರ್ಷ ಅಂತ್ಯ ಆಗಲ್ಲ. ಹೀಗಾಗಿ ಪ್ಲಾನ್ ಮಾಡಿದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಚಿವ ಈಶ್ವರ್ ಖಂಡ್ರೆ ಕರೆಸಿಕೊಂಡು ಚರ್ಚೆ ನಡೆಸಿದಾರಂತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳುವಂತೆ ಸೂಚನೆ ನೀಡಿದಾರಂತೆ. ಹೀಗಾಗಿ ವೇಣುಗೋಪಾಲ್ ಬಳಿ ಸಮಯ ಕೇಳಿರುವ ಖಂಡ್ರೆ ಆಪ್ತರ ಬಳಿ ಚರ್ಚೆ ಮಾಡಿ ತಿಳಿಸುವುದಾಗಿ ಹೇಳಿದಾರಂತೆ. ಆದ್ದರಿಂದ ಬಹುತೇಕ ಈಶ್ವರ್ ಖಂಡ್ರೆ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್. ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಂತರ್ಯುದ್ಧ, ಭಿನ್ನಾಭಿಪ್ರಾಯ, ಪವರ್ ಶೇರಿಂಗ್ ಫೈಟ್ ಮುನ್ನೆಲೆಗೆ ಬರುತ್ತೆ. ಮತ್ತೆ ತಾರಕಕ್ಕೆ ಏರುತ್ತೆ. ಇದೀಗ ಮತ್ತೆ ಕುರ್ಚಿ ಫೈಟ್ ಮುನ್ನೆಲೆಗೆ ಬಂದಿದೆ. ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸದಿಂದ ವಾಪಸ್ ಬಂದ ಬಳಿಕ ಈ ಜಟಾಪಟಿಗೆ ಮತ್ತಷ್ಟು ವೇಗ ಸಿಕ್ಕಿದೆ. ಕಾಂಗ್ರೆಸ್ ಅಲ್ಲಿ ಮತ್ತೆ ಜೋರಾಯಿತು ಕುರ್ಚಿ ಕದನ. ಕೆಪಿಸಿಸಿ ಪಟ್ಟಕ್ಕಾಗಿ ಸತೀಶ್ ಜಾರಕಿಹೊಳಿ ಪಟ್ಟು. ಸಾಹುಕಾರ್ ಸಡ್ಡು ಹೊಡೆಯುತ್ತಾ ಹೈಕಮಾಂಡ್. ಕೆಪಿಸಿಸಿ ಅಧ್ಯಕ್ಷರ ನೇಮಕ, ಪವರ್ ಫೈಟ್, ಸಂಪುಟ ಪುನರ್ರಚನೆ, 16 ಹುದ್ದೆಗಳ ನಡುವೆ ಸತೀಶ್ ಜಾರಕಿಹೊಳಿ ಮತ್ತೆ ಹೊಸ ರಾಜಕೀಯ ಚಟುವಟಿಕೆಗಳಿಗೆ ಸಾಕ್ಷಿಯಾಗ್ತಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಸಂಘರ್ಷದ ಮಧ್ಯೆ ಸೈಲೆಂಟ್ ಆಗಿದ್ದ ಸತೀಶ್ ಮೊನ್ನೆ ದೆಹಲಿಗೆ ತೆರಳಿ ಹೈಕಮಾಂಡ್ ಮುಂದೆ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಸಚಿವ ಸತೀಶ್ ಜಾರಕಿಹೊಳಿ ಡಿಮ್ಯಾಂಡ್ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಒತ್ತಡದಿಂದ ಕಂಗೆಟ್ಟ ಹೈಕಮಾಂಡ್ ಇಬ್ಬರ ಜಗಳ ಕಂಡು 3ನೇ ಪ್ಲಾನ್ ಮಾಡಿದೆಯಂತೆ. ಇವರಿಬ್ಬರಲ್ಲಿ ಯಾರೇ ಕೆಪಿಸಿಸಿ ಅಧ್ಯಕ್ಷರಾದರೂ ಮತ್ತೆ ಸಂಘರ್ಷ ಇದ್ದೇ ಇರುತ್ತೆ. ಹೀಗಾಗಿ 3ನೇ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧತೆ ಮಾಡಿಕೊಂಡಿದೆಯಂತೆ. ಸಚಿವ ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ. ಸದ್ಯ ಇಬ್ಬರ ಸಂಘರ್ಷ ಅಂತ್ಯ ಆಗಲ್ಲ. ಹೀಗಾಗಿ ಪ್ಲಾನ್ ಮಾಡಿದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಚಿವ ಈಶ್ವರ್ ಖಂಡ್ರೆ ಕರೆಸಿಕೊಂಡು ಚರ್ಚೆ ನಡೆಸಿದಾರಂತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳುವಂತೆ ಸೂಚನೆ ನೀಡಿದಾರಂತೆ. ಹೀಗಾಗಿ ವೇಣುಗೋಪಾಲ್ ಬಳಿ ಸಮಯ ಕೇಳಿರುವ ಖಂಡ್ರೆ ಆಪ್ತರ ಬಳಿ ಚರ್ಚೆ ಮಾಡಿ ತಿಳಿಸುವುದಾಗಿ ಹೇಳಿದಾರಂತೆ. ಆದ್ದರಿಂದ ಬಹುತೇಕ ಈಶ್ವರ್ ಖಂಡ್ರೆ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್. ರಾಜ್ಯ ಕಾಂಗ್ರೆಸ್ ಅಲ್ಲಿ ಅಂತರ್ಯುದ್ಧ, ಭಿನ್ನಾಭಿಪ್ರಾಯ, ಪವರ್ ಶೇರಿಂಗ್ ಫೈಟ್ ಮುನ್ನೆಲೆಗೆ ಬರುತ್ತೆ. ಮತ್ತೆ ತಾರಕಕ್ಕೆ ಏರುತ್ತೆ. ಇದೀಗ ಮತ್ತೆ ಕುರ್ಚಿ ಫೈಟ್ ಮುನ್ನೆಲೆಗೆ ಬಂದಿದೆ. ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸದಿಂದ ವಾಪಸ್ ಬಂದ ಬಳಿಕ ಈ ಜಟಾಪಟಿಗೆ ಮತ್ತಷ್ಟು ವೇಗ ಸಿಕ್ಕಿದೆ. ಕಾಂಗ್ರೆಸ್ ಅಲ್ಲಿ ಮತ್ತೆ ಜೋರಾಯಿತು ಕುರ್ಚಿ ಕದನ. ಕೆಪಿಸಿಸಿ ಪಟ್ಟಕ್ಕಾಗಿ ಸತೀಶ್ ಜಾರಕಿಹೊಳಿ ಪಟ್ಟು. ಸಾಹುಕಾರ್ ಸಡ್ಡು ಹೊಡೆಯುತ್ತಾ ಹೈಕಮಾಂಡ್. ಕೆಪಿಸಿಸಿ ಅಧ್ಯಕ್ಷರ ನೇಮಕ, ಪವರ್ ಫೈಟ್, ಸಂಪುಟ ಪುನರ್ರಚನೆ, 16 ಹುದ್ದೆಗಳ ನಡುವೆ ಸತೀಶ್ ಜಾರಕಿಹೊಳಿ ಮತ್ತೆ ಹೊಸ ರಾಜಕೀಯ ಚಟುವಟಿಕೆಗಳಿಗೆ ಸಾಕ್ಷಿಯಾಗ್ತಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಸಂಘರ್ಷದ ಮಧ್ಯೆ ಸೈಲೆಂಟ್ ಆಗಿದ್ದ ಸತೀಶ್ ಮೊನ್ನೆ ದೆಹಲಿಗೆ ತೆರಳಿ ಹೈಕಮಾಂಡ್ ಮುಂದೆ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಸಚಿವ ಸತೀಶ್ ಜಾರಕಿಹೊಳಿ ಡಿಮ್ಯಾಂಡ್ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಒತ್ತಡದಿಂದ ಕಂಗೆಟ್ಟ ಹೈಕಮಾಂಡ್ ಇಬ್ಬರ ಜಗಳ ಕಂಡು 3ನೇ ಪ್ಲಾನ್ ಮಾಡಿದೆಯಂತೆ. ಇವರಿಬ್ಬರಲ್ಲಿ ಯಾರೇ ಕೆಪಿಸಿಸಿ ಅಧ್ಯಕ್ಷರಾದರೂ ಮತ್ತೆ ಸಂಘರ್ಷ ಇದ್ದೇ ಇರುತ್ತೆ. ಹೀಗಾಗಿ 3ನೇ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧತೆ ಮಾಡಿಕೊಂಡಿದೆಯಂತೆ. ಸಚಿವ ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ. ಸದ್ಯ ಇಬ್ಬರ ಸಂಘರ್ಷ ಅಂತ್ಯ ಆಗಲ್ಲ.
ಹೀಗಾಗಿ ಪ್ಲಾನ್ ಮಾಡಿದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಚಿವ ಈಶ್ವರ್ ಖಂಡ್ರೆ ಕರೆಸಿಕೊಂಡು ಚರ್ಚೆ ನಡೆಸಿದಾರಂತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳುವಂತೆ ಸೂಚನೆ ನೀಡಿದಾರಂತೆ. ಹೀಗಾಗಿ ವೇಣುಗೋಪಾಲ್ ಬಳಿ ಸಮಯ ಕೇಳಿರುವ ಖಂಡ್ರೆ ಆಪ್ತರ ಬಳಿ ಚರ್ಚೆ ಮಾಡಿ ತಿಳಿಸುವುದಾಗಿ ಹೇಳಿದಾರಂತೆ. ಆದ್ದರಿಂದ ಬಹುತೇಕ ಈಶ್ವರ್ ಖಂಡ್ರೆ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ, ಭಿನ್ನಾಭಿಪ್ರಾಯ, ಪವರ್ ಶೇರಿಂಗ್ ಫೈಟ್ ಮುನ್ನೆಲೆಗೆ ಬರುತ್ತೆ. ಮತ್ತೆ ತಾರಕಕ್ಕೆ ಏರುತ್ತೆ. ಇದೀಗ ಮತ್ತೆ ಕುರ್ಚಿ ಫೈಟ್ ಮುನ್ನೆಲೆಗೆ ಬಂದಿದೆ. ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸದಿಂದ ವಾಪಸ್ ಬಂದ ಬಳಿಕ ಈ ಜಟಾಪಟಿಗೆ ಮತ್ತಷ್ಟು ವೇಗ ಸಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಯಿತು ಕುರ್ಚಿ ಕದನ. ಕೆಪಿಸಿಸಿ ಪಟ್ಟಕ್ಕಾಗಿ ಸತೀಶ್ ಜಾರಕಿಹೊಳಿ ಪಟ್ಟು. ಸಾಹುಕಾರ್ ಸಡ್ಡು ಹೊಡೆಯುತ್ತಾ ಹೈಕಮಾಂಡ್. ಕೆಪಿಸಿಸಿ ಅಧ್ಯಕ್ಷರ ನೇಮಕ, ಪವರ್ ಫೈಟ್, ಸಂಪುಟ ಪುನರ್ರಚನೆ, 16 ಸುದ್ದಿಗಳ ನಡುವೆ ಸತೀಶ್ ಜಾರಕಿಹೊಳಿ ಮತ್ತೆ ಹೊಸ ರಾಜಕೀಯ ಚಟುವಟಿಕೆಗಳಿಗೆ ಸಾಕ್ಷಿಯಾಗ್ತಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಸಂಘರ್ಷದ ಮಧ್ಯೆ ಸೈಲೆಂಟ್ ಆಗಿದ್ದ ಸತೀಶ್ ಮೊನ್ನೆ ದೆಹಲಿಗೆ ತೆರಳಿ ಹೈಕಮಾಂಡ್ ಮುಂದೆ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಸಚಿವ ಸತೀಶ್ ಜಾರಕಿಹೊಳಿ ಡಿಮ್ಯಾಂಡ್ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಒತ್ತಡದಿಂದ ಕಂಗೆಟ್ಟ ಹೈಕಮಾಂಡ್ ಇಬ್ಬರ ಜಗಳ ಕಂಡು 3ನೇ ಪ್ಲಾನ್ ಮಾಡಿದೆಯಂತೆ. ಇವರಿಬ್ಬರಲ್ಲಿ ಯಾರೇ ಕೆಪಿಸಿಸಿ ಅಧ್ಯಕ್ಷರಾದರೂ ಮತ್ತೆ ಸಂಘರ್ಷ ಇದ್ದೇ ಇರುತ್ತೆ. ಹೀಗಾಗಿ 3ನೇ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧತೆ ಮಾಡಿಕೊಂಡಿದೆಯಂತೆ. ಸಚಿವ ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ. ಸದ್ಯ ಇಬ್ಬರ ಸಂಘರ್ಷ ಅಂತ್ಯ ಆಗಲ್ಲ. ಹೀಗಾಗಿ ಪ್ಲಾನ್ ಮಾಡಿದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಚಿವ ಈಶ್ವರ್ ಖಂಡ್ರೆ ಕರೆಸಿಕೊಂಡು ಚರ್ಚೆ ನಡೆಸಿದಾರಂತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳುವಂತೆ ಸೂಚನೆ ನೀಡಿದಾರಂತೆ. ಹೀಗಾಗಿ ವೇಣುಗೋಪಾಲ್ ಬಳಿ ಸಮಯ ಕೇಳಿರುವ ಖಂಡ್ರೆ ಆಪ್ತರ ಬಳಿ ಚರ್ಚೆ ಮಾಡಿ ತಿಳಿಸುವುದಾಗಿ ಹೇಳಿದಾರಂತೆ. ಆದ್ದರಿಂದ ಬಹುತೇಕ ಈಶ್ವರ್ ಖಂಡ್ರೆ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ, ಭಿನ್ನಾಭಿಪ್ರಾಯ, ಪವರ್ ಶೇರಿಂಗ್ ಫೈಟ್ ಮುನ್ನೆಲೆಗೆ ಬರುತ್ತೆ. ಮತ್ತೆ ತಾರಕಕ್ಕೆ ಏರುತ್ತೆ. ಇದೀಗ ಮತ್ತೆ ಕುರ್ಚಿ ಫೈಟ್ ಮುನ್ನೆಲೆಗೆ ಬಂದಿದೆ. ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸದಿಂದ ವಾಪಸ್ ಬಂದ ಬಳಿಕ ಈ ಜಟಾಪಟಿಗೆ ಮತ್ತಷ್ಟು ವೇಗ ಸಿಕ್ಕಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಯಿತು ಕುರ್ಚಿ ಕದನ. ಕೆಪಿಸಿಸಿ ಪಟ್ಟಕ್ಕಾಗಿ ಸತೀಶ್ ಜಾರಕಿಹೊಳಿ ಪಟ್ಟು. ಸಾಹುಕಾರ್ ಸಡ್ಡು ಹೊಡೆಯುತ್ತಾ ಹೈಕಮಾಂಡ್. ಕೆಪಿಸಿಸಿ ಅಧ್ಯಕ್ಷರ ನೇಮಕ, ಪವರ್ ಫೈಟ್, ಸಂಪುಟ ಪುನರ್ರಚನೆ, 16 ಸುದ್ದಿಗಳ ನಡುವೆ ಸತೀಶ್ ಜಾರಕಿಹೊಳಿ ಮತ್ತೆ ಹೊಸ ರಾಜಕೀಯ ಚಟುವಟಿಕೆಗಳಿಗೆ ಸಾಕ್ಷಿಯಾಗ್ತಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಸಂಘರ್ಷದ ಮಧ್ಯೆ ಸೈಲೆಂಟ್ ಆಗಿದ್ದ ಸತೀಶ್ ಮೊನ್ನೆ ದೆಹಲಿಗೆ ತೆರಳಿ ಹೈಕಮಾಂಡ್ ಮುಂದೆ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಸಚಿವ ಸತೀಶ್ ಜಾರಕಿಹೊಳಿ ಡಿಮ್ಯಾಂಡ್ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಒತ್ತಡದಿಂದ ಕಂಗೆಟ್ಟ ಹೈಕಮಾಂಡ್ ಇಬ್ಬರ ಜಗಳ ಕಂಡು 3ನೇ ಪ್ಲಾನ್ ಮಾಡಿದೆಯಂತೆ. ಇವರಿಬ್ಬರಲ್ಲಿ ಯಾರೇ ಕೆಪಿಸಿಸಿ ಅಧ್ಯಕ್ಷರಾದರೂ ಮತ್ತೆ ಸಂಘರ್ಷ ಇದ್ದೇ ಇರುತ್ತೆ. ಹೀಗಾಗಿ 3ನೇ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧತೆ ಮಾಡಿಕೊಂಡಿದೆಯಂತೆ. ಸಚಿವ ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ. ಸದ್ಯ ಇಬ್ಬರ ಸಂಘರ್ಷ ಅಂತ್ಯ ಆಗಲ್ಲ. ಹೀಗಾಗಿ ಪ್ಲಾನ್ ಮಾಡಿದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಚಿವ ಈಶ್ವರ್ ಖಂಡ್ರೆ ಕರೆಸಿಕೊಂಡು ಚರ್ಚೆ ನಡೆಸಿದಾರಂತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳುವಂತೆ ಸೂಚನೆ ನೀಡಿದಾರಂತೆ. ಹೀಗಾಗಿ ವೇಣುಗೋಪಾಲ್ ಬಳಿ ಸಮಯ ಕೇಳಿರುವ ಖಂಡ್ರೆ ಆಪ್ತರ ಬಳಿ ಚರ್ಚೆ ಮಾಡಿ ತಿಳಿಸುವುದಾಗಿ ಹೇಳಿದಾರಂತೆ. ಆದ್ದರಿಂದ ಬಹುತೇಕ ಈಶ್ವರ್ ಖಂಡ್ರೆ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್.